ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತುಂಬಾನೇ ರುಚಿಕರವಾದಂತಹ ತಾಳಿಪಟ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುವೆಂದರೆ ಅಕ್ಕಿ ಹಿಟ್ಟು, ಕಡಲೆಬೇಳೆ, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಜೀರಿಗೆಯನ್ನು ಪುಡಿ ಮಾಡ್ಕೋಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕಡಲೆಬೇಳೆ ಹಾಕಬೇಕು. ನಂತರ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ ಪೌಡರ್, ನಂತರ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಚೆನ್ನಾಗೆ ಕುದಿಯಕ್ಕೆ ಬಿಡಬೇಕು. ನಾವು ಉಪ್ಪಿಟ್ಟಿಗೆ ಹೆಂಗೆ ಮಾಡ್ತೀವೋ ಆ ಥರ ಕುದಿಯಕ್ಕೆ ಬಿಡಬೇಕು. ನಂತರ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಬೆರೆಸ್ಕೋಬೇಕು. ನಂತರ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿದೆ. ಸ್ವಲ್ಪ ಅದು ಮಿಕ್ಸ್ ಮಾಡಿರ್ತೀವಲ್ಲ ಎಲ್ಲ ಈ ಥರ ಉಂಡೆ ಆಗುತ್ತೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಉಂಡೆ ಕಾಣ್ತಾ ಇದೆ. ಈ ಥರ ಉಂಡೆ ಮಾಡ್ಕೋಬೇಕು. ನಂತರ ಒಂದು ಹೋಳಿಗೆ ಪೇಪರ್ ಅಂತ ಬರುತ್ತೆ, ಇಲ್ಲಾಂದರೆ ಎಣ್ಣೆ ಕವರ್ ಯಾವ್ದಾರು ಇದ್ದರೂ ಸರಿಯೇ. ನೋಡಿ, ಈ ಥರ ಉಂಡೆಗಳು ಮಾಡ್ಕೊಂಡು ಈ ಥರ ತಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬ ಟೇಸ್ಟಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಪೇಪರ್ ತಗೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ತೆಳುವಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದು ಹೇಳ್ಬಿಟ್ಟು ನೋಡಿದ್ರೆ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಥರ ರೊಟ್ಟಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪಿಂದು ಫ್ಲೇವರು ಮತ್ತು ಕಡಲೆಬೇಳೆದು ಅದೆಲ್ಲ ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ವೀಕ್ಷಕರೇ, ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನನಗೆ ಕಮೆಂಟಲ್ಲಿ ಹಾಕಿ ಯಾವ ಥರ ಬಂದಿದೆ ಅಂತಂದು ಹೇಳ್ಬಿಟ್ಟು. ಫಸ್ಟು ಈ ವಿಡಿಯೋ ನೋಡಿ ನೀವು ಮಾಡಿಬಿಟ್ಟು ತಿಂದಾದ್ಮೇಲೆ ಕಮೆಂಟ್ ನೀವೇ ಹಾಕ್ತೀರಾ ಯಾವ ಥರ ಇತ್ತು ಅಂತಂದು ಹೇಳ್ಬಿಟ್ಟು. ಕಾಯಿ ಚಟ್ನಿ ಜೊತೆಗೆ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ. ಈ ಥರ ಮಾಡಿ ವೀಕ್ಷಕರೇ. ಈಸಿಯಾಗಿದೆ, ಬೇಗನೂ ಮಾಡ್ಬೋದು ವೀಕ್ಷಕರೇ. ತಣ್ಣೀರು ಹಾಕ್ಬಿಟ್ಟು ಮಾಡ್ಬೋದು. ಮಾಡಿದ್ರೆ ಅಕ್ಕಿ ಹಿಟ್ಟು ಅಲ್ವಾ, ಅದು ಬಿರುಕು ಬಿಟ್ಟರೆ ಅದು ಒಡೆದೋಗುತ್ತೆ. ಅದಕ್ಕೆ ಈ ಥರ ಒಗ್ಗರಣೆ ಮಾಡಿಬಿಟ್ಟು ನೀರು ಕುದ್ದಾದ್ಮೇಲೆ ಹಿಟ್ಟು ಹಾಕಿದ್ರೆ ಅದು ಚೆನ್ನಾಗೇ ಜಿಗಿ ಬರುತ್ತೆ, ಚೆನ್ನಾಗೇ ತಟ್ಟೋಕ್ಕೂ ಈಸಿ ಆಗುತ್ತೆ. ತಣ್ಣೀರು ಹಾಕಿ ಮಾಡಿದ್ರೆ ಏನಾಗುತ್ತೆ, ಅದು ಎಲ್ಲ ಒಡ್ಕೊಳ್ಳುತ್ತೆ. ಅದಕ್ಕೆ ಈ ಥರ ಮಾಡಿ ನೀವು ನನಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.